ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರ್, ಅಲ್ಲ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರೆ? ನನ್ನನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಡಿ ಸರ್, ನಾನು ಊರಿಗೆ ಹೋಗ್ತೀನಿ. ಮೈನ ಯಾಕೆ ಈ ಥರ ಮಾತಾಡ್ತಿದ್ಯಾ? ನನ್ನ ಮನೆಗೆ ಬರೋದಕ್ಕೆ ನಿನಗೆ ಯಾಕೆ ಇಷ್ಟೊಂದು ಮುಜುಗರ? ಹಾಗಲ್ಲ ಸರ್, ಮೇಡಮ್ ಅವ್ರು ಏನಾದರೂ ಅನ್ಕೋತಾರೆ. ಅವ್ರೇನು ಅನ್ಕೊಳ್ಳಲ್ಲ. ಏನಾದ್ರು ಅಂದ್ರೆ ನಾನಿದ್ದೀನಲ್ಲ. ಅಲ್ಲ ಸರ್, ಆದ್ರೂ ಬಾ ಹೋಗೋಣ, ಬಾ. ಪುಷ್ಪಾಕ್, ನಿಂತ್ಕೋ. ಸೌಪರ್ಣಿಕಾ, ಸೌಪರ್ಣಿಕಾ. ಪುಷ್ಪಕ್, ಏನಿದೆಲ್ಲ? ಏನ್ ನಡೀತಾ ಇದೆ? ಮಾಮ್, ಅದನ್ನೆಲ್ಲ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ನೋ, ಏನೇ ಇದ್ರೂ ನನಗೆ ಈಗ್ಲೇ ಗೊತ್ತಾಗ್ಬೇಕು. ಇವಳನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ, ಅದು ಇಷ್ಟು ಹೊತ್ತಲ್ಲಿ? ಡ್ಯಾಡ್, ನಾನು ಹಾಸ್ಟೆಲ್ಗೆ ಹೋಗಿರೋ ವಿಷಯ ಮಾಮ್ ಹತ್ರ ಯಾಕೆ ಹೇಳಿದ್ರಿ? ನಾನೇನು ಹೇಳಲಿಲ್ಲ. ನೀನ್ ಕಾರ್ ತಗೊಂಡು ಹೋಗೋದನ್ನ ನಿಮ್ಮಮ್ಮ ಬಾಲ್ಕನಿಯಲ್ಲಿ ನಿಂತ್ಕೊಂಡು ನೋಡಿದಾಳೆ. ನನ್ನ ಹತ್ರ ಬಂದು ಕೇಳಿದ್ಲು, ನಾನು ಹೇಳಬೇಕಾಯ್ತು. ಅಷ್ಟಕ್ಕೆ ಸುಮ್ಮನಾಗ್ತಾಳ? ಅವನು ಇಷ್ಟೊತ್ತಲ್ಲಿ ಯಾಕೆ ಆಚೆ ಹೋದ ಅಂತ ನೀನ್ ಬರೋವರೆಗೂ ಪ್ರಶ್ನೆಗಳನ್ನ ಕೇಳಿ ಕೇಳಿ ನನಗೆ ಸಾಕು ಮಾಡ್ಬಿಟ್ಲು. ಪುಷ್ಪಕ್, ನನ್ ಪ್ರಶ್ನೆಗೆ ಇನ್ನೂ ಉತ್ತರ ಬಂದಿಲ್ಲ. ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಅದು ನೀನ್ ಕರೆದ ತಕ್ಷಣ ಇವಳು ಯಾಕೆ ಇಲ್ಲಿಗೆ ಬರ್ಬೇಕು? ಮಾಮ್, ಮೈನಾ ಹಾಸ್ಟೆಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಇವತ್ತೊಂದಿನ ಇಲ್ಲಿ ಇರ್ತಾಳೆ. ಹಾಸ್ಟೆಲ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ಊರಿಗೆ ಹೋಗ್ಬೇಕು. ಅದನ್ ಬಿಟ್ಟು ಇಲ್ಲಿಗೆ ಯಾಕೆ ಬರ್ಬೇಕು? ನಾನ್ ಕೇಳ್ತಾ ಇರೋದು ಅದನ್ನ. ಮಾಮ್, ಮೈನಾ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ ಅಂದ್ರೂ ಊರಿಗೆ ಹೋಗ್ಬೇಕಿತ್ತು, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಅಂತ ಕೇಳ್ತಿದ್ರಲ್ಲ. ಇನ್ನೇನ್ ಮಾಡ್ಬೇಕಿತ್ತಪ್ಪ? ಆರ್ತಿ ಮಾಡ್ಬೇಕಾಗಿತ್ತಾ? ವಯಸ್ಸಿಗೆ ಬಂದಿರೋ ಹುಡುಗಿ ಒಂದು ಹುಡುಗನ ಜೊತೆ ನಡು ರಾತ್ರಿಯಲ್ಲಿ ಬಂದಿದ್ದಾಳೆ ಅಂದ್ರೆ ಏನು ಅರ್ಥ? ನಿನಗಂತೂ ಗೊತ್ತಾಗಲ್ಲ, ಇವಳಿಗಾದ್ರೂ ಗೊತ್ತಾಗ್ಬೇಕು ತಾನೆ. ನೀನ್ ಕರೆದ ತಕ್ಷಣ ಬಂದ್ಬಿಡೋದಾ? ಮಾಮ್, ಏನ್ ಮಾತಾಡ್ತಿದ್ದೀರಾ? ಮೈನಾ ಏನೋ ಫಸ್ಟ್ ಟೈಮ್ ಈ ಮನೆಗೆ ಬಂದಿರೋ ಥರ ಬಿಹೇವ್ ಮಾಡ್ತಿದ್ದೀರಲ್ಲ. ನನಗೆ ಆಕ್ಸಿಡೆಂಟ್ ಆಗಿದ್ದಾಗ, ನಿಮ್ಗೆ ಹುಷಾರಿಲ್ದಿದ್ದಾಗ ಮೈನಾ ನಮ್ಮ ಮನೆಗೆ ಬಂದು ಹೆಲ್ಪ್ ಮಾಡಿಲ್ವಾ? ಆಗ ನಿಮಗೆ ಇದ್ಯಾವುದು ತಪ್ಪನ್ಸಿಲ್ವಾ? ಪುಷ್ಪಕ್, ಒಬ್ಳು ಕೆಲಸದವಳಿಗೋಸ್ಕರ ತಾಯಿಗೆ ಎದುರು ಮಾತಾಡ್ತಿದ್ಯಾ? ಮಾಮ್, ಮೈನಾ ಕೆಲಸದವಳಲ್ಲ. ಕೆಲಸದವಳಲ್ದೆ ಇನ್ನೇನು? ಅವಳು ಪುಷ್ಪಕ್, ಲಿವ್ ಇಟ್. ಸೌಪರ್ಣಿಕಾ, ಹೋಗ್ಲಿ ಬಿಡು. ಇವತ್ತೊಂದು ದಿವಸ ತಾನೇ, ಉಳ್ಕೊಳ್ಳಿ. ಯಾಕಿಷ್ಟು ದೊಡ್ಡ ಇಶ್ಯೂ ಮಾಡ್ತಾ ಇದೀಯ ನೀನು? ನಾನ್ ಇಶ್ಯೂ ಮಾಡ್ತಿದ್ದೀನ ರೀ? ನೋಡಿ, ನಿಮ್ ರೂಲ್ಸ್ ರೆಗ್ಯುಲೇಷನ್ ಏನ್ ಎದುರಾದ್ರೆ ನಿಮ್ ಕಂಪ್ನಿಯಲ್ಲಿ ಇಟ್ಕೊಳ್ಳಿ. ನೀವು ಅಲ್ಲಿ ಬಾಸು,
ಇಲ್ಲಲ್ಲ, ಇಲ್ಲೇನಿದ್ರು ನೀವು ನನ್ನ ಗಂಡ, ಇವ್ನು ನನ್ನ ಮಗ, ಇದು ನನ್ನ ಸಂಸಾರ. ಇಲ್ಲಿ ನಾನು ಏನ್ ಹೇಳ್ತೀನೋ ಅದೇ ನಡಿಬೇಕು. ಇವಳು ಒಂದು ದಿನ ಅಲ್ಲ, ಒಂದು ಗಳಿಗೆನೂ ಇರ್ಕೂಡ್ದು. ಅದು ನನಗಿಷ್ಟ ಇಲ್ಲ. ಸೌಪರ್ಣಿಕಾ, ಮಾತಾಡಬಾರ್ದು. ಇವಳಿಲ್ಲಿ ಇರಬಾರ್ದು ಅಂದ್ರೆ ಇರಬಾರ್ದು ಅಷ್ಟೇ. ನನ್ನ ಮಾತ್ ಮೀರಿ ಇವಳೇನಾದ್ರೂ ಇಲ್ಲೇ ಇರ್ತಾಳೆ ಅಂತ ನೀವಿಬ್ರು ವಾದ ಮಾಡೋದೇ ಆದ್ರೆ ನಾನು ಈ ಮನೇಲಿ ಇರಲ್ಲ. ಸೌಪರ್ಣಿಕಾ, ಸೌಪರ್ಣಿಕಾ. ಸರ್, ನನ್ನ ಕಷ್ಟದಲ್ಲಿರ್ಬೇಕಾದ್ರೆ ನನಗೆ ಕೆಲಸ ಕೊಟ್ಟು ನನಗೆ ಜೀವನ ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದು ಈ ಕುಟುಂಬ. ಇವತ್ತು ನನ್ನಿಂದ ನಿಮ್ಗಳ ಮಧ್ಯೆ ಜಗಳ ಆಗೋದು ನನ್ಗಿಷ್ಟ ಇಲ್ಲ ಸರ್. ನೀವು ಚೆನ್ನಾಗಿರ್ಬೇಕು, ಅದೇ ನನಗೆ ಬೇಕಾಗಿರೋದು. ನೋಡಿ, ನೀವು ಬಲವಂತ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದು. ಇಲ್ಲ ಅಂದಿದ್ರೆ ನಾನು ಇಲ್ಲಿಗೆ ಬರ್ತಿರ್ಲಿಲ್ಲ ಸರ್. ನೀವು ನೆಮ್ಮದಿಯಾಗಿರ್ಬೇಕು, ನನ್ನಿಂದ ನಿಮ್ಮ ನೆಮ್ಮದಿ ಹಾಳಾಗಬಾರ್ದು ಸರ್. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ಬರ್ತೀನಿ ಸರ್. ಮೈನಾ, ಮೈನಾ, ದಯವಿಟ್ಟು ನೀನಾದ್ರೂ ನನ್ನ ಮಾತು ಕೇಳು. ಇಲ್ಲ ಸರ್, ನನ್ನ ಕ್ಷಮಿಸಿ, ನಾನು ಬರ್ತೀನಿ. ಮೈನಾ, ಇಷ್ಟೊತ್ತಲ್ಲಿ ಎಲ್ಲಿಗೆ ಅಂತ ಹೋಗ್ತೀಯಾ? ಒಂದು 5 ನಿಮಿಷ ಟೈಮ್ ಕೊಡು ನನಗೆ ಪ್ಲೀಸ್. ಇರು ಮೈನಾ, ಪ್ಲೀಸ್ ಇರು. ಡ್ಯಾಡ್, ನಿಮ್ ಜೊತೆ ಮಾತಾಡ್ಬೇಕು, ಬನ್ನಿ ಪ್ಲೀಸ್. ಡ್ಯಾಡ್ ಬನ್ನಿ.